ಕೊಳದಲ್ಲಿ ಒಕ್ಕುವ ಹೊಸ ಹೊರತೆಯಂತೆ ನನ್ನ ಹೃದಯದಿ ನಿನ್ನ ಪ್ರಾಣಾಹುತಿಯು. ಕೊಳದಲ್ಲಿ ಒಕ್ಕುವ ಹೊಸ ಹೊರತೆಯಂತೆ ನನ್ನ ಹೃದಯದಿ ನಿನ್ನ ಪ್ರಾಣಾಹುತಿಯು. ಮೇಲಿಹುದು ತಿಳಿ ನೀರು ಕನ್ನಡಿಯಂತೆ ಮನದಾಳದ ಕಳದಿ ಕೆಸರು ಗಟ್ಟಿಗಳು. ಸ್ವೀಕರಿಸುವ ಗುರುವೇ ನನ್ನದೆಲ್ಲವನು. ಮೇಲಿಹುದು ತಿಳಿ ನೀರು ಕನ್ನಡಿಯಂತೆ ಮನದಾಳದ ಕಳದಿ ಕೆಸರು ಗಟ್ಟಿಗಳು. ಸ್ವೀಕರಿಸುವ ಗುರುವೇ ನನ್ನದೆಲ್ಲವನು. ಕೊಳದಲ್ಲಿ ಒಕ್ಕುವ ಹೊಸ ಹೊರತೆಯಂತೆ ನನ್ನ ಹೃದಯದಿ ನಿನ್ನ ಪ್ರಾಣಾಹುತಿಯು. ಹಂಸಯುಗಲಗಳು ಜಲರಾಶಿಯಲ್ಲಿ ಸನಿಹದಲೆ ಮಾತೆ ವೀಣೆ ಹಿಡಿದು ದಾಟಲಾರೆ ಓ ಗುರುವೇ ಒಂಟಿಯಾಗಿ. ಹಂಸಯುಗಲಗಳು ಜಲರಾಶಿಯಲ್ಲಿ ಸನಿಹದಲೆ ಮಾತೆ ವೀಣೆ ಹಿಡಿದು ದಾಟಲಾರೆ ಓ ಗುರುವೇ ಒಂಟಿಯಾಗಿ. ಕೊಳದಲ್ಲಿ ಒಕ್ಕುವ ಹೊಸ ಹೊರತೆಯಂತೆ ನನ್ನ ಹೃದಯದಿ ನಿನ್ನ ಪ್ರಾಣಾಹುತಿಯು. ಕೈ ಹಿಡಿದು ನಡೆಸುವ ನೀರುವವರೆಗೂ ಎದ್ದು ನಡೆಯುವುದರಲ್ಲಿ ಭಯವೇಕೆ ನನಗೆ. ಬಿಡದಿರುವ ಗುರುವೇ ನೀ ಕೈಯರು. ಕೈ ಹಿಡಿದು ನಡೆಸುವ ನೀರುವವರೆಗೂ ಎದ್ದು ನಡೆಯುವುದರಲ್ಲಿ ಭಯವೇಕೆ ನನಗೆ. ಬಿಡದಿರುವ ಗುರುವೇ ನೀ ಕೈಯನು. ಕೊಳದಲ್ಲಿ ಒಕ್ಕುವ ಹೊಸ ಹೊರತೆಯಂತೆ ನನ್ನ ಹೃದಯದಿ ನಿನ್ನ ಪ್ರಾಣಾಹುತಿಯು. ನಿನ್ನ ನೋಟವು ನನ್ನ ನಯನವ ತೂರಿ ತಳವಿರದ ತಳದಿ ಚಿತ್ತ ಸರೋವರದಿ ನೀಗಿಸುವ ಗುರುವೇ ನೀರ ಶುದ್ಧಿಯನು. ನಿನ್ನ ನೋಟವು ನನ್ನ ನಯನವ ತೂರಿ ತಳವಿರದ ತಳದಿ ಚಿತ್ತ ಸರೋವರದಿ ನೀಗಿಸುವ ಗುರುವೇ ನೀರ ಶುದ್ಧಿಯನು. ಕೊಳದಲ್ಲಿ ಒಕ್ಕುವ ಹೊಸ ಹೊರತೆಯಂತೆ ನನ್ನ ಹೃದಯದಿ ನಿನ್ನ ಪ್ರಾಣಾಹುತಿಯು. ಎಲ್ಲರಿಗೂ ಮುಂಜಾನೆ ಶುಭವಂದನೆಗಳು. ಪರಮ ಪೂಜ್ಯ ರಾಮದೇವ್ ಮಹಾರಾಜರನ್ನ ಭವರ್ಲಾಲ್ ಗುರುಜಿಯವರನ್ನ ಎಲ್ಲ ಯೋಗ ಮುನಿ ಶರಣರನ್ನು ಸ್ಮರಿಸಿಕೊಂಡು ಇವತ್ತಿನ ಯೋಗವನ್ನು ಪ್ರಾರಂಭ ಮಾಡೋಣ. ಈ ರೀತಿ ಕೈಗಳು ಚಿನ್ಮಯ ಮುದ್ರೆ ಅಥವಾ ಧ್ಯಾನ ಮುದ್ರೆ ಇರಬೇಕು. ಬೆನ್ನುಹುರಿ ಅಥವಾ ಇದು ಬೆನ್ನುಹುರಿ ನೇರವಾಗಿರಬೇಕು ಮತ್ತು ಕುತ್ತಿಗೆ ನೇರವಾಗಿರಬೇಕು. ಈ ರೀತಿ ಕೂತ್ಕೊಳ್ಬೇಕು. ಈಗ ಓಂ 3 ಸಲ ಓಂಕಾರವನ್ನು ಮಾಡೋಣ. ಓ
ಪ್ರಾರ್ಥನೆಯನ್ನು ಮಾಡೋಣ ಎಲ್ಲರೂ ಕೂಡಿ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮೇವ ಬಂಧನಾ ಮೃತ್ಯುರ್ಮುಕ್ಷಯಮಾಮೃತಾತ್. ಓಂ ಸಹನಾವವತೋ ಸನೌ ಭುನಕ್ತೋ ಸವೀರಂ ಕರವಾವಹೈ ತೇಜಸ್ವಿನಾಮಧೀತಮಸ್ತೋ ಮಾ ವಿದ್ವಿಷಾವಹೈ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ನಿಧಾನವಾಗಿ ಎರಡೂ ಕೈಗಳನ್ನು ಮೇಲ್ಗಡೆ ತೆಗೆದುಕೊಂಡು ಕೈಗಳನ್ನು ಉಜ್ಜಿ ನಿಧಾನವಾಗಿ ಕಣ್ಣಿಗೆ ಈ ರೀತಿ ಆಡಿಸ್ಬೇಕು. ಈಗ ಜಾಗಿಂಗನ್ನು ಮಾಡೋಣ, ನಿಧಾನವಾಗಿ ಮಾಡಬೇಕು. ಯಾರು ಖುಷಿಯಾಗಿ ಮಾಡಬೇಕು ಮತ್ತು ನಿಮ್ಮ ಶಕ್ತಿ ಅನುಸಾರ ಮಾಡಬೇಕು. ತ್ರಾಸು ಮಾಡ್ಕೊಂಡು ಮಾಡಂಗಿಲ್ಲ. ಮತ್ತು ಇದು ಸುಮಾರು ಒಂದು 5 ಕಿಲೋಮೀಟರ್ ಹೋಗಿ ಬಂದಷ್ಟು ನಮಗೆ ವ್ಯಾಯಾಮ ಆಗ್ತದೆ. Welcome to Bhakti Git channel. Share and subscribe. Thank you. ಯೋಗಿಯಾಗುವ ಶಿವ ಯೋಗಿಯಾಗುವ, ಯೋಗಿಯಾಗುವ ಶಿವ ಯೋಗಿಯಾಗುವ, ಸಮರಸ ಸುಖದನುಭಾವಿಯಾಗುವ, ಸಮರಸ ಸುಖದನುಭಾವಿಯಾಗುವ. ಬೇಗ ಏಳುವ ಗುರುದೇವನ ನೆನೆಯುವ, ಬೇಗ ಏಳುವ ಗುರುದೇವನ ನೆನೆಯುವ, ಆಗು ಮಾಡೆಂದು ಶಿರವಾಗಿ ನಮಿಸುವ, ಆಗು ಮಾಡೆಂದು ಶಿರವಾಗಿ ನಮಿಸುವ. ಊರ ಕೋಳಿ ಕೂಗಿದ್ದೆ ಕಾರಣವಿಲು ಬದರಿದ್ದೆ, ಊರ ಕೋಳಿ ಕೂಗಿದ್ದೆ ಕಾರಣವಿಲು ಬದರಿದ್ದೆ, ಲಿಂಗ ಪೂಜೆಯ ವೇಳೆ ಮೀರಿ ಹೋಯಿತೆ, ಲಿಂಗ ಪೂಜೆಯ ವೇಳೆ ಮೀರಿ ಹೋಯಿತೆ. ಯೋಗಿಯಾಗುವ ಶಿವ ಯೋಗಿಯಾಗುವ, ಯೋಗಿಯಾಗುವ ಶಿವ ಯೋಗಿಯಾಗುವ, ಸಮರಸ ಸುಖದನುಭಾವಿಯಾಗುವ, ಸಮರಸ ಸುಖದನುಭಾವಿಯಾಗುವ. ಗಾಂಧಾರಿಯಂತೆ ರಾಧಾ ಮಾಂಧಾರಿಯಂತೆ, ಗಾಂಧಾರಿಯಂತೆ ರಾಧಾ ಮಾಂಧಾರಿಯಂತೆ, ಶರಣ ಜನರ ಲಿಂಗಾರ್ಚನೆಯಂತೆ, ಶರಣ ಜನರ ಲಿಂಗಾರ್ಚನೆಯಂತೆ. ಆಸನ ಹಾಕುವ ನಾವು ಅಲುಕದೆ ಕೂಡುವ, ಆಸನ ಹಾಕುವ ನಾವು ಅಲುಕದೆ ಕೂಡುವ, ಅಘಹರನ ಅಂಗೈಲಿಟ್ಟು ಅಸ್ತಿಲಿ ನೋಡುವ, ಅಘಹರನ ಅಂಗೈಲಿಟ್ಟು ಅಸ್ತಿಲಿ ನೋಡುವ. ಯೋಗಿಯಾಗುವ ಶಿವ ಯೋಗಿಯಾಗುವ, ಯೋಗಿಯಾಗುವ ಶಿವ ಯೋಗಿಯಾಗುವ, ಸಮರಸ ಸುಖದನುಭಾವಿಯಾಗುವ, ಸಮರಸ ಸುಖದನುಭಾವಿಯಾಗುವ.
ಬಜ್ಜು ವೇಟು ಪಟ್ಟಿ ಎಲ್ಲ ಕರೆಕ್ಟ್ ಅದು ಡೈಲಿ ಮಾಡಬೇಕು. ಸಾಲ ಸಾಲ ಬಸವ ಒಬ್ಬ ಅಲ್ಲಮ ಪ್ರಭುವ, ಬಸವ ಒಬ್ಬ ಅಲ್ಲಮ ಪ್ರಭುವ, ಚಿಕ್ಕಪ್ಪ ಚೆನ್ನ ಬಸವನ ಕರೆಯುವ, ಚಿಕ್ಕಪ್ಪ ಚೆನ್ನ ಬಸವನ ಕರೆಯುವ, ಶರಣರೆಲ್ಲರ ಭಕ್ತಿಯಿಂದ ನೆನೆಯುವ, ಶರಣರೆಲ್ಲರ ಭಕ್ತಿಯಿಂದ ನೆನೆಯುವ, ಶಿವಯೋಗದಿ ಕೈ ನೀಡಿರೆನ್ನುವ, ಶಿವಯೋಗದಿ ಕೈ ನೀಡಿರೆನ್ನುವ, ಯೋಗಿಯಾಗುವ ಶಿವಯೋಗಿಯಾಗುವ, ಯೋಗಿಯಾಗುವ ಶಿವಯೋಗಿಯಾಗುವ, ಸಮರಸ ಸುಖದ ಅನುಭವಿಯಾಗುವ, ಸಮರಸ ಸುಖದ ಅನುಭವಿಯಾಗುವ, ಯೋಗಿಯಾಗುವ ಶಿವಯೋಗಿಯಾಗುವ, ಯೋಗಿಯಾಗುವ ಶಿವಯೋಗಿಯಾಗುವ, ಸಮರಸ ಸುಖದ ಅನುಭವಿಯಾಗುವ, ಸಮರಸ ಸುಖದ ಅನುಭವಿಯಾಗುವ, ಯೋಗಿಯಾಗುವ ಶಿವಯೋಗಿಯಾಗುವ, ಯೋಗಿಯಾಗುವ ಶಿವಯೋಗಿಯಾಗುವ, ಸಮರಸ ಸುಖದ ಅನುಭವಿಯಾಗುವ, ಸಮರಸ ಸುಖದ ಅನುಭವಿಯಾಗುವ, ಯೋಗಿಯಾಗುವ ಶಿವಯೋಗಿಯಾಗುವ, ಯೋಗಿಯಾಗುವ ಶಿವಯೋಗಿಯಾಗುವ, ಸಮರಸ ಸುಖದ ಅನುಭವಿಯಾಗುವ, ಸಮರಸ ಸುಖದ ಅನುಭವಿಯಾಗುವ, ಸಮರಸ ಸುಖದ ಅನುಭವಿಯಾಗುವ, ಸಮರಸ ಸುಖದ ಅನುಭವಿಯಾಗುವ. ಸೂಕ್ಷ್ಮ ವ್ಯಾಯಾಮಗಳು ಮಾಡೋಣ. ಎದುರುಗಡೆ ನೋಡಿ ಈ ರೀತಿ ಬಜ್ಜು ವೇಟು ನಮ್ಮ ತೂಕವನ್ನು ಕಡಿಮೆ ಮಾಡ್ಕೋಬೇಕಾರೆ ಡೈಲಿ ಸುಮಾರು 10-12 ಜಾಗಿಂಗ್ ಮಾಡಬೇಕು. ಮಾಡೋದ್ರಿಂದ ಡೈಲಿ ಮಾಡ್ಬೇಕು. ಡೈಲಿ ಮಾಡ್ತಾ ಇದ್ರೆ ಇವೆಲ್ಲ ಬಜ್ಜು ಕಡಿಮೆ ಆಗ್ತದೆ. ವೇಟ್ ನಿಮ್ಮ ಹೈಟ್ ತಕ್ಕ ವೇಟ್ ಚೆನ್ನಾಗಿರ್ತದೆ. ಈಗ ಕಟಿ ಚಕ್ರಾಸನ ಮಾಡೋಣ. 1 2 3 4. ಈಗ ಎಡಗಡೆ 1 2 3 4. त्रिकोण 1 2 3 4. लेफ्ट साइड 1 2 3
ಛೇ ಕ್ಷ. ಈಗ ಪಾದ ಸ್ಥಾನ ಮಾಡೋಣ. ಈ ರೀತಿ ಸಮಸ್ಥಿತಿ ಒಳಗೆ ನಿಲ್ಲಬೇಕು. ಈಗ ನಿಲ್ಲಬೇಕು. ಇದನ್ನು ಮಾಡೋದ್ರಿಂದ ನಮ್ಮ ಈ ನಡದ ನೋವುಗಳ ನಿವಾರಣೆ ಆಗ್ತದೆ, ಬೊಜ್ಜು ಹೋಗ್ತದೆ, ವೇಟ್ ಕಡಿಮೆ ಆಗ್ತದೆ, ಮತ್ತು ಕೈಕಾಲುಗಳ ಶಕ್ತಿ ಬರ್ತಾವೆ, ಮತ್ತು ನಮ್ಮ ಕಣ್ಣಿನ ತೊಂದರೆಗಳ ನಿವಾರಣೆ ಆಗ್ತದೆ. ಭಾಳಷ್ಟು ಉಪಯೋಗ ಆಗ್ತದೆ. ಮತ್ತು ಸ್ಟ್ರೋಕರ್ ಹೊಡಿತಿರ್ತದಿಲ್ಲ, ಅವರು ಈ ಆಸನಗಳನ್ನು ನಿಧಾನವಾಗಿ ಮಾಡಬೇಕು. ಈ ರೀತಿ ಕೈಗೊಳ್ಬೇಕು. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕೈಗಳ ಮೇಲ್ಗಡೆ ಎತ್ತಬೇಕು. ಬ್ಯಾಲೆನ್ಸ್ ಚೆನ್ನಾಗಿ ಸಿಗಬೇಕು. ನಂದಾಗಲೇ ಕೈಗಳನ್ನು ನಿಧಾನ ಕೆಳಗಡೆ ಬರಬೇಕು. ನಮ್ಮ ಮೊಳಕಾಲುಗಳು ಸೀದಾ ಇರಬೇಕು, ಬಗ್ಗಿಸ್ಬಾರ್ದು. ಎಷ್ಟು ಸಾಧ್ಯ ಆಗುತ್ತಷ್ಟು ಅದಕ್ಕೆ ಮೊಳಕಾಲಿಗೆ ಹೆಚ್ಚಾಗಿ ಪ್ರಯತ್ನ ಮಾಡಬೇಕು ಹನಿಯನ್ನು. ಈಗ ಅರ್ಧ ಚಕ್ರಾಸನ ಮಾಡೋಣ. ಈ ರೀತಿ ಕೈಗಳು ನಡದ ಮೇಲಿರಲಿ. ಇವು ನೇರವಾಗಿರಬೇಕು. ನಡಲಿನ ಮೇಲಿನ ಭಾಗವನ್ನು ಬಗ್ಗಿಸ್ಬೇಕು. ನಿಧಾನವಾಗಿ ಮಾಡಬೇಕು, ನಿಮ್ಮ ಬ್ಯಾಲೆನ್ಸ್ ತಕ್ಕ. ಈಗ ತಾಡಾಸನ ಮಾಡೋಣ. ಪೂರ ಹಿಂಬಡ ಎತ್ತಬೇಕು. ಸಣ್ಣ ಮಕ್ಕಳಿಗೆ ಒಳ್ಳೆಯ ಆಸನ ಇದು. ಅವ್ರಿಗೆ ಮೆಮರಿ ಪವರ್ ಜಾಸ್ತಿ ಆಗ್ತದೆ, ಸಿಟ್ಟು ಕಡಿಮೆ ಆಗ್ತದೆ, ಗಿಡ್ಡಿದ್ದವ್ರು ಹೈಟ್ ಆಗ್ತಾರೆ. ಎರಡು ಕೈಗಳು ಕಿವಿತಾಗಬೇಕು. ನಮ್ಮ ಕೈಗಳ ಮೇಲ್ಮುಖವಾಗಿರ್ಬೇಕು, ನಮ್ಮ ದೃಷ್ಟಿ ಎದುರುಗಡೆ ಇರಬೇಕು. ಈಗ ವೃಕ್ಷಾಸನ ಮಾಡೋಣ. ಎಡಗಾಲನ್ನೆತ್ತಿ ಬಲತೊಡೆ ಮೇಲೆ ಇಡಬೇಕು ಮತ್ತು ನಿಧಾನವಾಗಿ ಮಾಡಬೇಕು. ಈಗ ಬಲಗಾಲನ್ನೆತ್ತಿ ಎಡತೊಡೆ ಮೇಲೆ ಇಡಬೇಕು.
ಸೂರ್ಯ ನಮಸ್ಕಾರದ 12 ಹೆಸರುಗಳನ್ನು ಹೇಳ್ತಾ ಮಂತ್ರದೊಂದಿಗೆ ಮಾಡೋಣ. ಓಂ ಮಿತ್ರಾಯ ನಮಃ. ಓಂ ರವೇ ನಮಃ. ಓಂ ಸೂರ್ಯಾಯ ನಮಃ. ಓಂ ಬಾಣವೇ ನಮಃ. ಓಂ ಖಗಾಯ ನಮಃ. ಓಂ ಪೂಷ್ಣೇ ನಮಃ. ಓಂ ಹಿರಣ್ಯಗರ್ಭಾಯ ನಮಃ. ಓಂ ವರ್ಚೇ ನಮಃ. ಓಂ ಆದಿತ್ಯಾಯ ನಮಃ. ಓಂ ಸವಿತ್ರೇ ನಮಃ. ಓಂ ಅರ್ಕಾಯ ನಮಃ. ಓಂ ಭಾಸ್ಕರಾಯ ನಮಃ. ಓಂ ಶ್ರೀ ಸವಿತ್ರೆ ಸೂರ್ಯ ನಾರಾಯ ನಮಃ. ವಿಶ್ರಾಮ. ಇನ್ನೊಂದ್ಸಲ ಸೂರ್ಯ ನಮಸ್ಕಾರವನ್ನು ಆಸನಗಳ ಹೆಸರುಗಳನ್ನು ಹೇಳ್ತಾ ಮಾಡೋಣ. ಪ್ರಣಾಮಾಸನ, ಊರ್ಧ್ವಹಸ್ತಾಸನ, ಪಾದಹಸ್ತಾಸನ, ದಕ್ಷಿಣ ಸ್ವಸಂಚಾಲನಾಸನ, ಪರ್ವತಾಸನ. ಎರಡು ಎಂಬುಡುಗಳು ನೆರವಾಗಿರಬೇಕು. ನಿಮ್ಮ ದೃಷ್ಟಿ ನೋವಿ ಕಡೆ ಇರಬೇಕು. ಅಷ್ಟಾಂಗ ನಮನಾಸನ. ಬೇರೆ ಭಾಗ ನಮ್ಮ ಎರಡು ಕಾಲುಗಳು, ಮೊಳಕಾಲುಗಳು, ಎದೆ, ಗದ್ದ ಎಂಥವು ನೆಟ್ಟಾಗಿರ್ಬೇಕು. ಭುಜಂಗಾಸನ. ಈ ರೀತಿ ಭುಜಂಗಾಸನ ಇರಬೇಕು. ನಮ್ಮ ದೃಷ್ಟಿ ಎದುರುಗಡೆ ಇರಬೇಕು. ಎರಡೂ ಕಾಲುಗಳು ಕೂಡಿರಬೇಕು. ಪರ್ವತಾಸನ, ವಾಮಸ್ವ ಸಂಚಾಲನಾಸನ, ಪಾದಹಸ್ತಾಸನ, ಊರ್ಧ್ವಹಸ್ತಾಸನ, ಪ್ರಣಾಮಾಸನ, ವಿಶ್ರಾಮ. ಈ ಕಾಲುಗಳು ಒಗ್ಯಾಡಿಸ್ಬೇಕು. ಕಾಲುಗಳು ಉಪಯೋಗಿಸೋದು. ಈ ಮೊಣಕಾಲುಗಳ ನೋವುಗಳು ಮತ್ತು ಇಲ್ಲಿ ಭಾಗ ಇಲ್ಲೆಲ್ಲ ಆಕ್ಟಿವ್ ಆಗ್ತಾವೆ. ಈ ರೀತಿ ಮಾಡ್ಬೋದು. ಪಾದಗಳಿಂದ ಮುಂದೆ ಬಲಗಳನ್ನು ಹೆಚ್ಚು ಮುಂಚೆ ಬಟರ್ಫ್ಲೈ. ಈ ಕೈ ಹಿಡ್ಕೊಂಡು ಇದು ಮಾಡೋದ್ರಿಂದ ನಡ ಸಣ್ಣ ಆಗ್ತದೆ, ಬೊಜ್ಜು ಕಡಿಮೆ ಆಗ್ತದೆ ಮತ್ತು ನಮ್ಮ ಎಲ್ಲ ಆ್ಯಕ್ಟಿವ್ಗಳು ಕೈ ಮೊಣಕಾಲಿನ ನೋವುಗಳು ತಡೆಸ್ತಾನೆ ನಿವಾರಣೆ ಆಗ್ತದೆ. ನಮ್ಮ ವೇಸ್ಟ್ ಬೊಜ್ಜು ಬೆಳೆದ್ಬಿಟ್ಟಿರ್ತದೆ, ಅದನ್ನು ಕಡಿಮೆ ಮಾಡ್ಕೋಬೇಕು.
ಈ ವಕ್ರಾಸನ ಡೈಲಿ ವಕ್ರಾಸನ, ಅರ್ಧಮಕ್ಷೇಂದ್ರಾಸನ, ಗೋಮುಖಾಸನ ಮತ್ತು ಶಶಾಂಕಾಸನ ನೀವು ಕಂಪಲ್ಸರಿ ಮಾಡಬೇಕು. ಇವಕ್ಕೆ ಈ ಸಾಕಷ್ಟು ರೋಗಗಳು ನಿವಾರಣೆ ಆಗ್ತಾವೆ. ಒಂದು 5 ಆಸನಗಳು ಕಂಪಲ್ಸರಿ ನಿಂತು ಮಾಡುವಂಥ 5 ಆಸನಗಳು, ಹೊಟ್ಟೆ ಮೇಲೆ ಮಾಡುವಂಥ 5 ಆಸನಗಳು, ಹೊಟ್ಟೆ ಕೆಳಗಡೆ ಮಾಡುವಂಥ 5 ಆಸನಗಳು, ನಿಂತು ಮಾಡುವಂಥ ಒಂದು 5 ಆಸನಗಳು, ಇಷ್ಟು ಪ್ರಾಣಾಯಾಮ 8 ಪ್ರಾಣಾಯಾಮ ಇವೆಲ್ಲ ಒಂದು ತಾಸನಾಗ ಮುಗಿತಾವೆ. ಡೈಲಿ ಮಾಡಬೇಕು ಇವನ್ನೆಲ್ಲ. ಒಂದು ದಿವಸ ಯೋಗ ಮಾಡಿದರೆ ಸಾಕಂಗಿಲ್ಲ. ಇದು ವಕ್ರಾಸನ. ಇದು ಅರ್ಧ ಮಚ್ಚೇಂದ್ರಾಸನ. ಈ ರೀತಿ ಮಾಡಬೇಕು. ರಿವರ್ಸ್. ಈಗ ವಜ್ರಾಸನ ಸ್ಥಿತಿ ಬರೋಣ. ಈ ರೀತಿ ವಜ್ರಾಸನ ಮಾಡಬೇಕು. ಮಂಡೂಕಾಸನ ಮಾಡೋಣ. ನಮ್ಮ ನಿಧಾನ ಉಸಿರನ್ನು ಬಿಟ್ಟ ಕೆಳಗಡೆ ಬರಬೇಕು. ನಾವು ಯಾವುದೇ ಆಸನಗಳನ್ನು ಮಾಡಬೇಕಾದ್ರೆ ಉಸಿರಾಟದೊಂದಿಗೆ ಆಸನಗಳನ್ನು ಮಾಡಬೇಕು. ನಮ್ಮ ದೃಷ್ಟಿ ಸ್ವಲ್ಪ ಎದುರುಗಡೆ ಇರಬೇಕು. ಎದೆ ನಮ್ಮ ಎದೆಗೆ 2 ಕಾಲುಗಳು ತಾಗಿರಬೇಕು. ಕೊಚ್ಚಿತ್ತಂದ್ರೆ ಆಗೋದಿಲ್ಲ. ಅವರು ಹೊಟ್ಟೆಯನ್ನು ಮೊದಲೇ ಕಡಿಮೆ ಮಾಡ್ಕೋಬೇಕು, ಬಜ್ಜು ಕಡಿಮೆ ಮಾಡ್ಕೋಬೇಕು. ಇದು 2ನೇ ಪ್ರಕಾರದ ಮಂಡೂಕಾಸನ. ಎಡ ಹಸ್ತದ ಮೇಲೆ ಬಲ ಹಸ್ತ ಇಡಬೇಕು. ಉಸಿರನ್ನು ಬಿಡ್ತಾ ಕೆಳಗಡೆ ಬರಬೇಕು. ಇದು ಹೆಚ್ಚೆಚ್ಚಿಗೆ ಈ ಆಸನದಲ್ಲಿ ಇರುವುದರಿಂದ ನಮ್ಮ ಮಧುಮೇಹ, ಡಯಾಬಿಟೀಸ್, ಸಕ್ಕರೆ ಕಾಯಿಲೆ ಇವೆಲ್ಲ ನಿವಾರಣೆ ಆಗ್ತದೆ. ಡೈಲಿ ಮಾಡಬೇಕು. ಮೊಣಕಾಲು ನೋವು ಕಡಿಮೆ ಆಗ್ತದೆ, ಇಲ್ಲಿ ನೋವು ಕಡಿಮೆ ಆಗ್ತದೆ, ಹಿಂಬಡದ ನೋವು ಕಡಿಮೆ ಆಗ್ತಾವ ನೋಡಿ. ಈ ರೀತಿ 2 ಬಲಗಳು ಕೂಡಿರ್ಬೇಕು. ಈ ರೀತಿ ಇರಬೇಕು. ಈಗ ಅರ್ಧ ಉಷ್ಟ್ರಾಸನ ಮಾಡೋಣ. ಈ ರೀತಿ 2 ಕಾಲುಗಳು ಕೂಡಿರ್ಬೇಕು. 2 ಕೈಗಳು ನಡುವಿನಾಗಿರಬೇಕು. ಈ ಭಾಗ ನೇರವಾಗಿರಬೇಕು. ನಡುವಿನ ಮೇಲಿನ ಭಾಗವನ್ನು ಎಷ್ಟು ಸಾಧ್ಯಕ್ಕಷ್ಟ ಬಗ್ಗಿಸಬೇಕು. ಈಗ ಪೂರ್ಣ ಉಷ್ಟ್ರಾಸನ ಮಾಡೋಣ. ಬಲಗೈಯಿಂದ ಬಲಗಾಲಿನ ಹಿಂಬಡೆ ಇಟ್ಕೋಬೇಕು. ಇದು ಮಾಡೋದ್ರಿಂದ ಫಸ್ಟ್ ನೋವುಗಳು ನಿವಾರಣೆ ಆಗ್ತದೆ. ಈ ರೀತಿ ಇಟ್ಕೋಬೇಕು. ಎಡಗೈಯಿಂದ ಎಡ ಹಿಂಬಡೆ ಇಟ್ಕೋಬೇಕು. ಹೊಟ್ಟೆಯನ್ನು ಮುಂದ್ಗಡೆ ಒತ್ತಬೇಕು.
ಗೋಮುಖಾಸನ ಮಾಡೋಣ. ಈ ರೀತಿ ಕುತ್ತಬೇಕು. ಎಡಗಾಲಿನ ಮೇಲೆ ಇದ್ರ ಮೇಲೆ ಕುಂತಿರ್ಬೇಕು. ಬಲಗಾಲನ್ನ ನಮ್ಮ ಎಡ ಇಲ್ಲಿ ತೆಗೆದು ತಾಗಿರ್ಬೇಕು. ಪೃಷ್ಠಭಾಗ ಅಂತಾರೆ. ಈ ಪೃಷ್ಠಭಾಗಕ್ಕೆ ತಾಗಿರ್ಬೇಕು. ಯಾವ ಕಾಲ ಮೇಗದ ಆ ಕೈನ ಮೇಲ್ಗಡೆ ಎತ್ತಬೇಕು. ಕಣ್ಣು ಮುಚ್ಚಿ ನಮ್ಮ ನರನಾಡಿಗಳ ಬಿಗಿತವನ್ನು ಗಮನಿಸಬೇಕು. ಚಚ್ಚಿಗೆ ಆ ಯೋಗಾಸನ ಸ್ಥಿತಿಯಲ್ಲಿ ನಿಲ್ಲಬೇಕು. ಈಗ ಶಶಾಂಕಾಸನ ಮಾಡೋಣ. ಇದಕ್ಕೆ ಚೈಲ್ಡ್ ಪೋಷನ್ ಅಂತಾರೆ, ಮಕ್ಕಳ ಪೊಸಿಷನ್ ಅಂತಾರೆ. ಈ ರೀತಿ ಎರಡೂ ಕೈಗಳನ್ನು ಮಾಡಬೇಕು. ಇದರ ಮುಂದುಗಡೆ ಚಾಚಿ ಮಾನಸಿಕವಾಗಿ ಬರುವವರಿಗೆ ಮತ್ತು ಭಾಳ ಬೇಜಾರಾದಾಗ ಶರೀರಕ್ಕೆ ಸ್ವಲ್ಪ ಬೇಜಾರು ಅನಿಸಿದಾಗ ಏನು ಮಾಡಬೇಕು? ಈ ಆಸನವನ್ನು ಮಾಡಬೇಕು. ಮನಸ್ಸಿಗೆ ಶಾಂತ ಆಗ್ತದೆ, ಶರೀರಕ್ಕೆ ರಿಲೀಫ್ ಆಗ್ತದೆ, ಶರೀರ ರೆಸ್ಟ್ ತಗೋತದೆ. ಈಗ ಇಷ್ಟು ಆಸನಗಳು ಸಾಕಿವೆ. ಮತ್ತೆ ನಾಳೆ ಬೇರೆ ಬೇರೆ ಮಾಡೋಣ. ಈಗ ಉದ್ಗಿತ ಓಂಕಾರವನ್ನು ಮಾಡೋಣ. ಈ ರೀತಿ ಚಿನ್ಮಯ ಮುದ್ರೆಯಲ್ಲಿ ಕೊಟ್ಕೊಳ್ಳಿ. ಓ ಮೌನ, ಪ್ರಣವ, ಧ್ಯಾನ, ಮೆಡಿಟೇಷನ್. ನಿಮ್ಮ ಮನಸ್ಸು ಉಸಿರಾಟದ ಕಡೆ ಇರಲಿ. ಮನಸ್ಸಿನಲ್ಲಿ ಯಾವುದೇ ವಿಚಾರಗಳನ್ನು ತರಬೇಡಿ. ಅವು ಬಂದರೂ ತಾವು ಬರುತ್ತವೆ, ಹೋಗುತ್ತವೆ. ಅವ ಬೆನ್ನು ಹತ್ತಿ ಹೋಗಬೇಡಿ. ನಿಮ್ಮ ಮನಸ್ಸು ಉಸಿರಾಟದ ಕಡೆ ಇರಲಿ. 10% ಪ್ರಾಣ ಯೋಗ ಆದರೆ 30% ಧ್ಯಾನ ಆಗಬೇಕು. ಪ್ರಾಣಾಯಾಮ ಆಗಬೇಕು. 60% ಧ್ಯಾನ ಆಗ್ಬೇಕಂತ ಹೇಳ್ತಾರೆ. ಆದರೆ ನಾವು ಹೆಚ್ಚು ಯೋಗಾಸನಕ್ಕೆ ಪ್ರಾಣಾಯಾಮಿಗೆ ನಾವೆಲ್ಲ
ಧ್ಯಾನಕ್ಕೆ ಹೆಚ್ಚು ಮಹತ್ವ ಕೊಡ್ತೇ ಇಲ್ಲ ಫಾಸ್ಟ್ ಮಂದಿ. ಅದಕ್ಕೆ ನಮಗೆ ನಾವು ಯಾರು, ನಾವು ಎಲ್ಲಿಂದ ಬಂದೆವು, ಯಾಕೆ ಬಂದೆವು ಅನ್ನೋದನ್ನೇ ತಿಳ್ಕೊಳ್ಬೇಕಾದ್ರೆ ಧ್ಯಾನ ಬೇಕು. ಧ್ಯಾನನ ಮುಖ್ಯ. ಬುದ್ಧ ಅದನ್ನ ಹೇಳಿದ, ಆನಾಪಾನಾಸತಿ ಅಂತ ಹೇಳಿದ. ಶುಭ ನುಡಿಯುವ ನಾಲಿಗೆ, ಒಳ್ಳೆಯದನ್ನೇ ಕಾಣುವ ಕಣ್ಣುಗಳು, ಸತ್ಯವಾದನೆ ಕೇಳುವಂಥ ಕಿವಿಗಳು ಸದಾ ನಮ್ಮ ಪ್ರಾರ್ಥನೆಯ ತಿರುಳಾಗಬೇಕು. ಏ ಪರಮಾತ್ಮ, ಏ ದಯಾಳು, ನಿನ್ನದೇ ಸಕಲ ಪ್ರಾಣಿ ನಮ್ಮೆಲ್ಲರ ಮೇಗಿರಲೆಂದು ಮನಸ್ಸಿನಲ್ಲಿ ನಾವೆಲ್ಲರೂ ಪ್ರಾರ್ಥನೆಯನ್ನು ಸಲ್ಲಿಸೋಣ. ನಿಧಾನ 2 ಕೈಗಳನ್ನು ಜೋಡಿಸಿ ನಾವು ಬರೀ ಯೋಗ ಒಂದೇ ಅಲ್ಲ, ಯೋಗದಲ್ಲಿ ನಮ್ಮ ಜೀವನವನ್ನು ಅಳವಡಿಸ್ಕೋಬೇಕು. ಹೇಗೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತದ. ಈ ಯಮದೊಳಗನ ಏನೇನದಾವು? ಅಹಿಂಸೆ, ಸತ್ಯ, ಅಸ್ಥೇಯ, ಬ್ರಹ್ಮಚರ್ಯ, ಅಪರಿಗ್ರಹ ಅಂತದ. ಬರೇ ಯಮ. ಮೊದಲನೇದು ಅಹಿಂಸೆ. ನಾವು ಯಾರಿಗೂ ಹಿಂಸೆಯನ್ನು ಕೊಡಬಾರ್ದು. ಪ್ರಾಣಿ, ಪಕ್ಷಿ ಪ್ರತಿಯೊಂದಕ್ಕೂ ನಾವು ಅಹಿಂಸಾ ಭಾವದಿಂದ ಇರಬೇಕು. ಮತ್ತು ಎರಡನೇದು ಸತ್ಯ. 12ನೇ ಶತಮಾನದ ಶರಣರು ಯಾಕಂತಂದ್ರೆ ಅವ್ರ ನಡೆ ನುಡಿ ಶುದ್ಧವಾಗಿರಬೇಕು, ಸತ್ಯವಾಗಿರಬೇಕು, ಸತ್ಯದಿಂದ ಕಾಯಕ ಇರಬೇಕು. ಅದನ್ನು ನಮ್ಮ ಯೋಗಿ ಆದವರು ಅಳವಡಿಸ್ಕೊಳ್ಬೇಕು. ಅಸ್ಥೇಯ ಅಂದರೆ ಒಳ್ಳೆಯದನ್ನು ಕೇಳಬೇಕು, ಒಳ್ಳೆಯ ಪುಸ್ತಕಗಳನ್ನು ಓದಬೇಕು, ಸ್ವಾಧ್ಯಾಯ ಇರಬೇಕು, ಸತ್ಸಂಗದಲ್ಲಿ ಭಾಗಿಯಾಗಬೇಕು, ಇವೆಲ್ಲ ಇರಬೇಕು. ಆಮೇಲೆ ಬ್ರಹ್ಮಚರ್ಯ. ಬ್ರಹ್ಮಚರ್ಯ ಅಂದ್ರೆ 15 ವರ್ಷ ತನಕ ನಾವು ಯಾವುದಕ್ಕೂ ಆ ಲವ್ ಈ ಲವ್ ಅಂತ ಅದಕ್ಕಿರಬಾರ್ದು. ಮತ್ತು ಏಕಪತ್ನಿತ್ವ ಇರಬೇಕು. ಪಂಚ ನಮ್ಮ ಅಲ್ಲಿರುವಂಥ ಅಷ್ಟವರ್ಗಗಳನ್ನು, ನಮ್ಮ ಷಡ್ವರ್ಗಗಳನ್ನು ತ್ಯಜಿಸಬೇಕು. ಆಮೇಲೆ ಅಪರಿಗ್ರಹ. ಪರಿಗ್ರಹ ಅಂದರೆ ಗಳಿಸೋದು. ಅಪರಿಗ್ರಹ ಅಂತಂದ್ರೆ ನಮಗೆ ಎಷ್ಟು ಬೇಕು ಅಷ್ಟನ್ನೇ ಗಳಿಸಬೇಕು. ಇಷ್ಟು ಈ ಯಮದೊಳಗೆ ಬರ್ತಾವೆ. ಇವನ್ನ ನಾವು ತಿಳ್ಕೊಬೇಕು. ಮತ್ತೆ ನಾಳೆ ನಿಯಮದೊಳಗೆ ಏನು ಬರ್ತಾವೆ ಅನ್ನೋದನ್ನು ನಾಳೆ ತಿಳ್ಕೋಣ. ಎಲ್ಲರಿಗೂ ತುಂಬ ಧನ್ಯವಾದಗಳು. ಮತ್ತೆ ನಾಳೆ 6:30 ಗಂಟೆಗೆ ಕೇಳೋಣ, ಮತ್ತೆ ಭಾಗಿಯಾಗೋಣ. ನಾವೆಲ್ಲರೂ ನೀವು ಸೇರೋಣ ಅಂತ ಹೇಳ್ತಾ ಇವತ್ತಿನ ಸಮಾಪ್ತಿಗೊಳಿಸೋಣ. ಎಲ್ಲರಿಗೂ ಭಾಗಿಯಾದಂಥ ಎಲ್ಲ ಯೋಗ ಬಂಧುಗಳಿಗೆ ಧನ್ಯವಾದಗಳು.